ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಯುವ ನಿಧಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗಾಗಲೇ ತಮಗೆ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಿನ್ನೆಯಿಂದಲೇ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಎಷ್ಟು ಜಮಾ ಆಗಿದೆ, ಎಷ್ಟು ತಿಂಗಳ ಹಣ ಜಮಾ ಆಗಿದೆ, ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ, ಮತ್ತು ನಿಮ್ಮದು ಇನ್ನೂ ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ, ಅದೇ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇದೆ ಅಂತಂದರೆ ನೀವು ಏನು ಮಾಡಬೇಕು, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಕಮೆಂಟ್ಸ್ಗಳನ್ನು ಮಾಡಿದ್ರಿ, ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಯೋಜನೆಗಳು, ಹೊಸ ಮಾಹಿತಿಗಳು, ಹೊಸ ಉದ್ಯೋಗದ ಮಾಹಿತಿಗಳಾಗಿರ್ಬೋದು, ಬೇರೆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಹಣನ ಜಮಾ ಆಗಿರುವಂಥದ್ದು ತಮಗೆ ವಿತ್ ಪ್ರೂಫ್ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸ್ಕ್ರೀನ್ ಮೇಲೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1500 ರೂಪಾಯಿ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ಬೋದು. 12:40 ದಿನಾಂಕ ಕೂಡ ನೋಡ್ಕೊಳ್ಬೋದು ವೀಕ್ಷಕರೇ, 29/12/2025 12:40 1500 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ತಮಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಷ್ಟು ತಿಂಗಳ ಹಣನ ನಿಮಗೆ ಜಮಾ ಆಗಿದೆ ಮತ್ತು ಇನ್ನೂ ಎಷ್ಟು ತಿಂಗಳ ಹಣನ ಪೆಂಡಿಂಗ್ ಇದೆ, ಬಾಕಿ ಇದೆ, ಎಲ್ಲವೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಈಗಾಗಲೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳದು ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಹಣನ ಅಂಥವ್ರದ್ದೆಲ್ಲರೂ ಕೂಡ ಹಣನ ಜಮಾ ಮಾಡಿರುವಂಥದ್ದು. ಆಲ್ಮೋಸ್ಟ್ ಆಗಿ ಎಲ್ಲರದ್ದು ಕೂಡ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಯುವ ನಿಧಿ ಹಣನ 2 ತಿಂಗಳ ಹಣನ ಬರಬೇಕಾಗಿರುವಂಥದ್ದು ಈಗಾಗಲೇ ನಿನ್ನೆಯಿಂದನೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಆಲ್ಮೋಸ್ಟ್ ಆಗಿ ಇವಾಗ ಒಂದು 80% ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ವೀಕ್ಷಕರೇ. ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 80% ಯುವ ನಿಧಿ ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ವೀಕ್ಷಕರೇ. ನಿನ್ನೆಯಿಂದನೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. 2 ತಿಂಗಳ ಹಣನ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ. ಮತ್ತು ಯಾರದೆಲ್ಲ ಸೆಪ್ಟೆಂಬರ್ ತಿಂಗಳದು ಇನ್ನೂ ಕೂಡ ಹಣನ ಜಮಾ ಆಗಿರಲಿಲ್ಲ ಅಂಥವರಿಗೆ 3 ಕಂತು ಹಣನೂ ಕೂಡ ಜಮಾ ಆಗಿದೆ. ಅಂತಂದರೆ ಒಟ್ಟಿಗೆ ನಿಮಗೆ ಹಣನ ಜಮಾ ಆಗಿರಲ್ಲ ವೀಕ್ಷಕರೇ. 3000 ಜಮಾ ಆಗಿತ್ತು ಅಂತಂದರೆ ಮತ್ತೆ ಒಂದು 5-10 ನಿಮಿಷ 15 ನಿಮಿಷ ಬಿಟ್ಟು ಮತ್ತೆ 3000 ಜಮಾ ಆಗಿರುವಂಥದ್ದು, ಮತ್ತು ಈ ರೀತಿಯಾಗಿ ಹಣನ ಜಮಾ ಆಗಿದೆ ವೀಕ್ಷಕರು. ಒಟ್ಟಿಗೆ 6000 ರೂಪಾಯಿ ಹಣನ ಈ ರೀತಿಯಾಗಿ ಜಮಾ ಆಗೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ನಮಗೆ ಅಂತಂದರೆ, ತಮಗೆ ಇನ್ನೊಂದು ಪ್ರೂಫ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ನೋಡ್ಕೋಬೋದು. ದಿನಾಂಕ 29/12/2025 3000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ಆಲ್ಮೋಸ್ಟ್ ಆಗಿ ನಿನ್ನೆ ವೀಕ್ಷಕರೇ ಭಾಳಷ್ಟು ಜನರಿಗೆ ಯುವ ನಿಧಿ ಹಣನ ಜಮಾ ಆಗಿದೆ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ನಿಮಗೆ ಯಾವ ತಿಂಗಳ ಯುವ ನಿಧಿ ಹಣನ ಪೆಂಡಿಂಗ್ ಇದೆ, ಬಂದಿಲ್ಲ ಅಂಥವರು ಕೂಡ ಯಾವ ತಿಂಗಳದು ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಭಾಳಷ್ಟು ಜನರು ನಮಗೆ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಯುವ ನಿಧಿ ಹಣನ ನಮಗೆ 1 ತಿಂಗಳ ಮೆಸೇಜ್ ಮಾತ್ರ ಬಂದಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರೇ. ಇದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿನ ತಿಳಿಸೋದಾದರೆ, ನಾವು ಕೂಡ ಇದ್ರ ಬಗ್ಗೆ ನೋಡಿದಾಗ ಭಾಳಷ್ಟು ಜನರಿಗೆ 2 ತಿಂಗಳ ಹಣನ ಅಕೌಂಟಿಗೆ ಜಮಾ ಆಗಿದೆ, ಆದರೆ ಮೆಸೇಜ್ ಮಾತ್ರ 1 ತಿಂಗಳದು ಜಮಾ ಆಗಿರುವಂಥ ಮೆಸೇಜ್ ಬಂದಿರುವಂಥದ್ದು. ಭಾಳಷ್ಟು ಜನರು ನಮಗೂ ಕೂಡ ಇದೇ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಆ ಮೆಸೇಜ್ ಮಾತ್ರ 1 ತಿಂಗಳದ್ದು ಬಂದಿದೆ, ಅಮೌಂಟ್ ಮಾತ್ರ 2 ತಿಂಗಳ ಹಣ ಜಮಾ ಆಗಿದೆ ಅಂತ. ಕೆಲವೊಂದಿಷ್ಟು ಜನರಿಗೆ ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ಮೆಸೇಜೇ ಬಂದಿಲ್ಲ ಹಣ ಜಮಾ ಆಗಿರುವಂಥದ್ದು, ಆದರೆ ಅಕೌಂಟಿಗೆ ಹಣನ ಜಮಾ ಆಗಿದೆ. ಮೆಸೇಜ್ ವೀಕ್ಷಕರೇ ಕೆಲವೊಂದು ಸಾರಿ ಬರ್ತಾ ಇದೆ, ಕೆಲವೊಂದು ಸಾರಿ ಬರ್ತಾ ಇಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯಾಗಿ ಮೆಸೇಜ್ ಕೂಡ ಒಂದು ರವಾನೆ ಆಗ್ತಾ ಇರಲ್ಲ. ಹೀಗಾಗಿ ಯಾರೆಲ್ಲ ಒಂದು ಯುವ ನಿಧಿದಾರರು ವೇಟ್ ಮಾಡ್ತಾಯಿದ್ರಿ, ಪ್ರತಿಯೊಬ್ಬರು ಕೂಡ ಹಣನ ಜಮಾ ಆಗಿದೆ. ನಿನ್ನೆಯಿಂದನೇ 2 ತಿಂಗಳ ಹಣ ಒಟ್ಟಿಗೆ ಜಮಾ ಆಗಿದೆ ವೀಕ್ಷಕರೇ. ನೀವು ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡಿ. ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈಗಾಗಲೇ ವೀಕ್ಷಕರೇ ರಾಜ್ಯದಲ್ಲಿ ಎಲ್ಲ ಒಂದು ಯುವ ನಿಧಿ ಫಲಾನುಭವಿಗಳಿಗೆ ಹಣನ 2 ತಿಂಗಳ ಹಣನ ಒಟ್ಟಿಗೆ ಜಮಾ ಆಗಿರುವಂಥದ್ದು ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಸೆಪ್ಟೆಂಬರ್ ತಿಂಗಳದು ಹಣನ ಪೆಂಡಿಂಗ್ ಇತ್ತು ಅಂಥವ್ರದ್ದು ಕೂಡ ಸೆಪ್ಟೆಂಬರ್ ತಿಂಗಳದು ಹಣ ಕೂಡ
ಜಮಾ ಆಗಿದೆ ಎಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಕ್ಲಿಯರ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೂ ಯಾರಿಗೆ ಇವತ್ತಿನವರೆಗೂ ಕೂಡ ಇನ್ನೂ ಹಣನ ಜಮಾ ಆಗಿಲ್ಲ ಅಂತಂದ್ರೆ ವೇಟ್ ಮಾಡಿ. ಇನ್ನೂ 3-4 ದಿನಗಳ ಒಳಗಾಗಿ ನಿಮಗೆ ಯುವ ನಿಧಿ ಹಣ ಏನಿದೆ ಪೆಂಡಿಂಗ್ ಇರುವಂಥವ್ರದ್ದು ಅಥವಾ ಬರದೇ ಇರುವಂಥವರಿಗೆ ಕೂಡಲೇ ಜಮಾ ಆಗುತ್ತೆ ವೀಕ್ಷಕರೇ. 4-5 ದಿನಗಳ ಒಳಗಾಗಿ ನಿಮಗೆ ಪೂರ್ತಿಯಾಗಿ ಯುವ ನಿಧಿ ಹಣ ಏನಿದೆ ನವೆಂಬರ್ವರೆಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಇವಾಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಹಣನ ಜಮಾ ಆಗಿದೆ, ಕ್ಲಿಯರ್ ಆಗಿದೆ. ಕ್ಲಿಯರ್ ಆದಮೇಲೆ ಇವಾಗ ಡಿಸೆಂಬರ್ ತಿಂಗಳದು ಹಣನ ಕೂಡ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಈಗಾಗಲೇ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದು ಸರ್ಕಾರದ ಕಡೆಯಿಂದ ಜಮಾ ಆಗಿದೆ. ಇನ್ನೂ ಕೂಡ ಬರದೇ ಇದ್ದಂಥವ್ರಿಗೆ ಎಲ್ರಿಗೂ ಕೂಡ ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಲಿಯರ್ ಮಾಡೋಕ್ಕೆ ಸುಮಾರು ಒಂದು ವಾರ ಕೂಡ ಸಮಯನ ಬೇಕಾಗುವಂಥದ್ದು. ಅದಾದ ನಂತರ ಡಿಸೆಂಬರ್ದೇನಿದೆ ಡಿಸೆಂಬರ್ ತಿಂಗಳದು ನಿಮಗೆ ಜನವರಿ 15ನೇ ತಾರೀಕು ಆದಮೇಲೆ ತಮಗೆ ಜಮಾ ಆಗುವಂಥದ್ದು ವೀಕ್ಷಕರೇ. ಡಿಸೆಂಬರ್ ತಿಂಗಳದು ಜನವರಿ 15ನೇ ತಾರೀಕು ಆದಮೇಲೆ ಜನವರಿ ಮಂತ್ ಎಂಡ್ವರೆಗೂ ಕೂಡ ನಿಮಗೆ ಹಣ ಜಮಾ ಆಗೋ ಸಾಧ್ಯತೆ ಇದೆ. ಹೀಗಾಗಿ ವೇಟ್ ಮಾಡಿ ವೀಕ್ಷಕರೇ. ಇಷ್ಟು ಒಂದು ಯುವ ನಿಧಿ ಯೋಜನೆ ಬಗ್ಗೆ ತಾವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ, ಎಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿನ ತಿಳಿಸಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ, ನಮಗೆ ಯಾವಾಗ ಹಣನ ಜಮಾ ಆಗುತ್ತೆ, ಯಾವ ತಿಂಗಳಿಗೆ ಹಣನ ಬರುತ್ತೆ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ನಿಮ್ಮದು 180 ಡೇಸ್ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಹಣ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಹಣನ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಣನ ಜಮಾ ಆಗುವಂಥದ್ದು. 1 or 2 ಮಂತ್ಸಲ್ಲಿ ನಿಮಗೆ ಹಣನ ಕಂಪ್ಲೀಟಾಗಿ ಕ್ರೆಡಿಟ್ ಆಗುತ್ತೆ ವೀಕ್ಷಕರೇ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂತಂದರೆ 3 ತಿಂಗಳು ಆದರೂ ಕೂಡ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ. 3 ತಿಂಗಳು ಆದ ನಂತರ ಹಣನ ಜಮಾ ಆಗಿರುವಂಥದ್ದು ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು. 1 or 2 ಮಂತ್ಸಲ್ಲಿ ತಮಗೆ ಕಂಪ್ಲೀಟಾಗಿ ಹಣನ ಡಿಸೆಂಬರ್ ತಿಂಗಳದು ಏನು 180 ಡೇಸ್ ಕಂಪ್ಲೀಟ್ ಆಗಿದೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ, ಅಂಥವರಿಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಣನ ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ, ಇಷ್ಟು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಡೌಟ್ಸ್ಗಳನ್ನು ಕೇಳಿದ್ರಿ, ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ ಯಾರಿಗೆಲ್ಲ ಎಷ್ಟು ತಿಂಗಳ ಹಣನ ಜಮಾ ಆಗಿದೆ ನಿನ್ನೆಯಿಂದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಕೂಡ ಮಾಹಿತಿನ ಕಂಪ್ಲೀಟಾಗಿ ವೀಕ್ಷಕರಿಗೂ ಕೂಡ ಮಾಹಿತಿನ ಸಿಗುತ್ತೆ ಅಂತ ಭಾಳಷ್ಟು ಜನರು ನಮಗೆ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ಉತ್ತಮವಾಗಿರ್ತಕ್ಕಂಥ ಕಮೆಂಟ್ಸ್ಗಳನ್ನ ಮಾಡಿ ಎಷ್ಟು ತಿಂಗಳ ಹಣನ ಯಾವಾಗ ಬರುತ್ತೆ ಅಂತ ಎಲ್ಲವೂ ಕೂಡ ಕೇಳ್ತಾಯಿದ್ರು. ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು ಹಣನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಅದರ ಜೊತೆಗೆ ಪೆಂಡಿಂಗ್ ಇರುವಂಥವ್ರದ್ದು ಕೂಡ ಕ್ಲಿಯರ್ ಮಾಡಿದ್ದಾರೆ ವೀಕ್ಷಕರೇ. ಯಾರಿಗೆ ಎಷ್ಟು ಜಮಾ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಸ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಇಷ್ಟು ಈ ಒಂದು ಯುವ ನಿಧಿ ಯೋಜನೆಗೆ ಬಗ್ಗೆ ಅಪ್ಡೇಟ್ಸ್ ಇರುವಂಥ ಎಲ್ಲ ಅಪ್ಡೇಟ್ಸ್ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.